ಕಾರ್ಯಕ್ರಮದ ಮೆಗಾ ಆಡಿಷನ್ಸ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋ ಸಮಯ. ಕರ್ನಾಟಕದ ಗಾನ ಕೋಗಿಲೆ BR ಛಾಯಾ ಮ್ಯಾಮ್, ವೆಲ್ಕಮ್ ಟು ದ ಶೋ. ಸಂಗೀತ ಮಾಂತ್ರಿಕರಾದ ವಿ ಮನೋಹರ್ ಸರ್, ವೆಲ್ಕಮ್ ಟು ದ ಶೋ. ಹಾಗೆ ನಮ್ಮ ಲವ್ಲಿ ವಾದ್ಯಗಾರರು, ಪ್ಲೀಸ್ ವೆಲ್ಕಮ್. ಅಬ್ಬಾ, ಅದು ಜೋಶ್. ಈ ಜೋಶ್ ಇಲ್ಲ ಅಂದ್ರೆ ಅದೇನೋ ನಂಗೆ ಶೋ ಮುಂದುವರ್ಸೋದಕ್ಕೆ ಪ್ರಾಬ್ಲಮ್ ಅಪ್ಪ, ಅಲ್ವಾ ಅಲ್ವಾ? ಓಕೆ, ನಮ್ಮ ಪಾರ್ಟಿಸಿಪೆಂಟ್ಸ್ ಕೂಡ ರೆಡಿ ಆಗಿದ್ದಾರೆ. ಅವ್ರಿಗೂ ಕೂಡ ಒಂದು ಜೋರು ಚಪ್ಪಾಳೆ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಉತ್ತರ ಕೊಡ್ರಪ್ಪ. ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನಂಗೆ ತುಂಬಾ ಹಶ್ವಾಗ್ತಿದೆ. ಹಶ್ವಾ? ಎಲ್ಲೋ ಒಂದ್ ಕಡೆ ಈ ದಾವಣಗೆರೆ ಬೆಣ್ಣೆ ದೋಸೆ ಸ್ಮೆಲ್ ಬರ್ತಾ ಇದೆ. ನಿಮಿಷ, ನಾ ಹೋಗಿ ತಿನ್ಕೊಂಡು ಬರ್ಲಾ? ನಿಮಿಷ, ನಾನು ಆ್ಯಕ್ಚುಲಿ ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದೆ, ನಮಗೆ ಒಂದೆರಡು ತರಿಸಿಟ್ಬಿಡಿ ಅಂತ. ಒಬ್ಬರೇ ತಿಂದರೆ ನೋಡಿ ಹಿಂಗೆ ಆಗೋದು. ಅರ್ಥ ಆಯ್ತಾ? ಈಗ ನಾವು ಶೋ ಮಾಡಬೇಕೋ ಬೇಡವೋ ಹೇಳಿ ನೋಡಿ. ಸರಿ, ಈಗ ಇವ್ರನ್ನೇ ಕೇಳ್ಬಿಡೋಣ, ಏನಾದ್ರು ತಂದಿದಾರ ಅಂತ. ತಂದಿದ್ದೀರಾ? ಏಯ್, ಸುಳ್ಳು, ಎಲ್ಲ ಸುಳ್ಳು. ಯಾರ ಕೈಲೂ ಆಳೈಸಲ್ಲ. ಆಮೇಲೆ ನಾನು ಸುಳ್ಳು ತಂದಿಲ್ಲ ತಾನೆ ನೋಡಿ, ಎಷ್ಟು ಪ್ರಾಂಪ್ಟ್ ಆಗಿ ಒಪ್ಕೋತಾರೆ. ಎನಿವೇಸ್, ಇವತ್ತು ದಾವಣಗೆರೆಯ ಸ್ಪರ್ಧಿಗಳು, ಜೋರು ಚಪ್ಪಾಳೆ. ಆಗ್ಲೇ ಹೇಳಿದಾಗೆ ಅಫ್ಕೋರ್ಸ್ ದಾವಣಗೆರೆ ಬೆಣ್ಣೆ ದೋಸೆ ಫೇಮಸ್ಸು. ಆಮೇಲೆ ಅಫ್ಕೋರ್ಸ್ ಕಾಟನ್ ಮಿಲ್ಸು ತುಂಬಾ ಫೇಮಸ್ಸು, ಅಂದ್ರೆ ಹತ್ತಿ. ಅಂಡ್ ಇನ್ನೇನೇನು ಸುಮಾರು ಅಲ್ಲಿ ಮಠಗಳಿದೆ ಅನ್ಸುತ್ತೆ. ಮಠಗಳಿದೆ ಖಂಡಿತ. ಅದಾದ್ಮೇಲೆ ಒಂದು ವಿಟಿನೇ ನೋಡೋಣ ಅಲ್ವಾ? ನಾವ್ ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಒಂದು ವಿಟಿ ಪ್ಲೀಸ್. ಕರ್ನಾಟಕದ ಹೃದಯ ಭಾಗದಲ್ಲಿ ದಾವಣಗೆರೆ ಇದೆ. ದಾವಣಗೆರೆ ಅಂದ ತಕ್ಷಣ ಬೆಣ್ಣೆ ದೋಸೆ, ಭದ್ರಾ ಜಲಾಶಯ, ಚಿತ್ರದುರ್ಗದ ಕಲ್ಲಿನ ಕೋಟೆ, ಅಬ್ಬಬ್ಬಾ ಎನ್ನದೆಷ್ಟು ಸುಂದರ ತಾಣಗಳಿದೆ ಅಲ್ವಾ? ದಾವಣಗೆರೆಯ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ದಾವಣಗೆರೆಯ ಆಕಾಶವಾಣಿಯ ಸಹಯೋಗದೊಂದಿಗೆ ಚಂದನ ವಾಹಿನಿಯ ಗಾನ ಚಂದನ ತಂಡ ಉದಯೋನ್ಮುಖ ಗಾಯಕರ ಅನ್ವೇಷಣೆಗಾಗಿ ತೆರಳಿದ್ರು. ನೀವೇ ನೋಡಿ ದಾವಣಗೆರೆ ಗಾಯಕರ ಉದಯೋನ್ಮುಖ ಗಾಯನ. ಮತ್ತೊಮ್ಮೆ ದಾವಣಗೆರೆಗೆ ಜೋರು ಚಪ್ಪಾಳೆ. ಮೊದಲನೇ ಸ್ಪರ್ಧೆಯನ್ನ ಬರಮಾಡ್ಕೊಳ್ಳೋಣ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಅಂತ ಹಾಡ್ಲಿಕ್ಕೆ ಬರ್ತಿದ್ದಾರೆ. ಪ್ಲೀಸ್ ವೆಲ್ಕಮ್ ರಕ್ಷಾ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನಾ, ಎನಗೆ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೆನಾ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನಾ. ನೂತನ ಜಗದ ಬಾಗಿಲು ತೆರೆಯಿತು, ಮನವನು ಕವಿದ ತೆರೆಯು ಸರಿತು. ನೂತನ ಜಗದ ಬಾಗಿಲು ತೆರೆಯಿತು, ಮನವನು ಕವಿದ ತೆರೆಯು ಸರಿತು. ಕಣ್ಗಳು ಒಲವಿನ ಕಥೆಯ ಬರೆಯಿತು, ಕಾಲ್ಗಳು ಹರುಷದಿ ಕುಣಿ ಕುಣಿದಾಡಿತು. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನಾ, ಎನಗೆ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೆನಾ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನಾ. ನೀವು ದೋಸೆ ತರ್ಲಿಲ್ವಲ್ಲ, ಅದಕ್ಕೆ ಒಂದು ಅರಿಯಲ್ಲ ನೀವು. ನಾನು ಅದೇ ನನ್ನ ಪರ್ಫಾರ್ಮೆನ್ಸ್ ಆದ್ರ ಮೇಲೆ ಕರ್ಕೊಂಡೋಗಿ ಕೊಡೋಣ ಅನ್ಕೊಂಡೆ. ಹೌದಾ? ನೀವು ಕರ್ಕೊಂಡೋಗಿ ಕೊಡ್ಸೋಷ್ಟರಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಆಗಿರಲ್ಲ, ಎಲ್ಲ ಕರ್ಗೋಗಿರುತ್ತೆ.
ಅದಕ್ಕೆ ನಾ ಕೇಳೋಣ ಅಂತಿದ್ದೆ, ರಕ್ಷಾ ಬೆಣ್ಣೆ ದೋಸೆ ಇಲ್ಲದೆ ಇದ್ರೆ ಬೇಡ, ಎಲ್ಲಮ್ಮ ಭಕ್ಷ ಅಂತ. ಅದು ಇಲ್ಲ, ಹೋಗ್ಲಿ ಬಿಡಿ. ಯಾಕೋ ನಮ್ಮ ನಸೀಬಲ್ಲೇ ಬರ್ದಿಲ್ಲ. ಸರ್ ನೀವು ನಗ್ಬೇಡಿ, ಗೊತ್ತು ಭಕ್ಷ ಅಂದ ತಕ್ಷಣ ಅವ್ರಿಗೆ ಅಂತ ಆಗಿರುತ್ತೆ. ಇರ್ಲಿ, ನಿಮ್ಗೆ ಆಮೇಲೆ ಬರ್ತೀವಿ ನಾವು. ಅವ್ರು ನಮ್ಮ ಪಕ್ಷ. ಹೌದು. ಛಾಯಾ ಮ್ಯಾಮ್ ಹೇಗನ್ಸ್ತು? ನಮಸ್ತೆ ರಕ್ಷಾ. ನಮಸ್ತೆ ಮ್ಯಾಮ್. ಕಷ್ಟವಾದ ಹಾಡು ತೊಗೊಂಡಿದ್ಯಾ ಮತ್ತು ನನಗೆ ತುಂಬ ಇಷ್ಟವಾದ ಹಾಡನ್ನು ತೊಗೊಂಡಿದ್ಯಾ. ವಿಜಯ್ ಭಾಸ್ಕರ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹಾಗೆ ಜಾನಕಿ ಅಮ್ಮನೂ ಅಷ್ಟೇ ಅದ್ಭುತವಾಗಿ ಹಾಡಿದ್ದಾರೆ ಈ ಹಾಡನ್ನು. ಈ ಹಾಡಲ್ಲಿ ಏನು ಗೊತ್ತಾ ಪುಟ್ಟ, ನೀನು ಕೆಲವು ಕಡೆ ಎಲ್ಲ ಒಂಚೂರು ಸ್ಟಾರ್ಟಿಂಗು ಅದು ಬರಬೇಕಮ್ಮ. ಅದರಲ್ಲಿ ಏನಂದರೆ ಒರಿಜಿನಲ್ ರೆಕಾರ್ಡಿಂಗಲ್ಲಿ ರೀವರ್ಬ್ ಕೊಟ್ಟಿದ್ದಾರೆ ಅವರು ಆ್ಯಕ್ಚುಲಿ ಅಲ್ವಾ. ಸೊ ಅದು ಜನಗಳಿಗೆ ಗೊತ್ತಿರೋದು ಅದು ಕೇಳಿರ್ತಾರಲ್ವ, ಹಾಗಾಗಿ ಅದನ್ನು ಮಿಸ್ ಮಾಡಿದೆ. ಆಮೇಲೆ ಕೆಲವು ಕಡೆ ಟ್ಯೂನ್ ಒಂಚೂರು ಚೇಂಜ್ ಆಯಿತು ಮಗಳೇ. ಎಲ್ಲಿ ಅಂದರೆ ಏನಗೆ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೆ ನಾ. ತೇಲಿ ತೇಲಿ ಇದೆಯಲ್ಲ, ಅದು ನೀನೇನೋ ಸ್ವಲ್ಪ ವ್ಯತ್ಯಾಸವಾಗಿ ಹಾಡಿದೆ. ಏನಗೆ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೆ ನಾ. ಆಮೇಲೆ ಇದೆಲ್ಲ ರೆಂಡ್ರಿಂಗ್ ಎಲ್ಲ ಚೆನ್ನಾಗಿದೆ ಅಮ್ಮ, ನಿನಗೆ ವಾಯ್ಸು ಚೆನ್ನಾಗಿದೆ. ಥ್ಯಾಂಕ್ ಯು. ಇದು ಹಾಡೋದೇ ಕಷ್ಟ ಈ ಹಾಡು ಅಂಥದ್ರಲ್ಲಿ ನೀನು ಆರಿಸ್ಕೊಂಡು ಹಾಡಿದ್ಯಾ. ಇನ್ನು ಒಂಚೂರು ಆಮೇಲೆ ತಾಳ ಕೆಲವು ಕಡೆ ಸ್ವಲ್ಪ ಮುಂಚೆ ತೊಗೊಂಡಂಗೆ ಅನಿಸ್ತು ನನಗೆ. ಅದೆಲ್ಲ ಕರೆಕ್ಟ್ ಮಾಡ್ಕೊಮ್ಮ, ಸಂಗೀತ ಅಭ್ಯಾಸ ಮಾಡು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಅಬ್ಬಾ, ನಾನು ಏನೋ ಸಪ್ಪಗ ಹೋಗಿತ್ತು ಫೇಸ್ ಅನ್ಕೊಂಡಿದ್ದೆ, ಇಲ್ಲ ಇಲ್ಲ, ಈಗ ಮತ್ತೆ smiling ಬಂತು. ಈಗ ಹಸನ್ಮುಖಿ ಆದ್ರು. ಮನೋಹರ್ ಸರ್. ಅದೇ ಛಾಯಾ ಅವ್ರು ಹೇಳಿದಾಗೆ ಅದೇ ಜಾಗ, ನನಗೆ ನೀಡಿದ ವಚನವ ಕೇಳಿ, ಅದು ವಚನವ ಕೇಳಿ ಆ ಥರ ಬಂತು ಲಾಸ್ಟಲ್ಲಿ ಅದು. ಬಟ್ ಅವ್ರು ಹೇಳಿದ್ದೆಲ್ಲ ಅದೇ, ನಂದು ಅದೇ ಅಭಿಪ್ರಾಯ. ಉಳಿದಂತೆ ತುಂಬ ಚೆನ್ನಾಗಿ ಆಡಿದ್ರಿ. ಯಾಕಂದರೆ ಈ ಹಾಡೋದು ಕಷ್ಟ. ಎಲ್ಲ ಕಾಂಪಿಟೇಷನಲ್ಲಿ ಇದನ್ನು ಆಯ್ಕೆ ಮಾಡೋದು ಒಂದು ಕೆಪಾಸಿಟಿ ತೋರಿಸೋದಕ್ಕೆ. ಆ ಮಟ್ಟಿಗೆ ನೀವು ಚೆನ್ನಾಗಿ ಹಾಡಿದ್ರಿ. ಸಣ್ಣ ಸಣ್ಣ ಡೀಟೇಲ್ಸ್ ಅಷ್ಟೇ, ಇನ್ನೂ ಸ್ವಲ್ಪ ಗಮನ ಕೊಟ್ಟು ಇದು ಮಾಡಬೇಕು. ಕಲಿತಾ ಇದ್ದೀರಾ ಸಂಗೀತ? ಹಾಂ ಸರ್, ಕಲಿತಾ ಇದ್ದೀನಿ. ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಚಿತ್ರ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹಾಡು ಯಾವ ಕವಿಯು ಬರೆಯಲಾರ. ಹಾಡನ್ನ ಹಾಡೋದಿಕ್ ಬರ್ತಿದ್ದಾರೆ ಚಂದ್ರಶೇಖರ್. ಯಾವ ಕವಿಯೋ ಬರೆಯಲಾರ, ಯಾವ ಕವಿಯೋ ಬರೆಯಲಾರ, ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯು ಯಾವ ಕವಿಯೋ ಬರೆಯಲಾರ, ಬರೆಯಲಾರ. ಕವಿತೆ ಬರ್ದಿದ್ದೀರಾ ಯಾವತ್ತಾದರೂ ಯಾರ ಮೇಲಾದರೂ? ಇಲ್ಲ ಸರ್. ನಿಮ್ಮವ್ರು ಹೇಳಿದ್ರಪ್ಪ ಆಗಲೇ. ಇಲ್ಲ ಸರ್, ಬರ್ದಿಲ್ಲ. ಈಗ ತಾನೇ ಒಂದು ಚೀಟಿಲೇ ಬರೆದ್ಬಿಟ್ರು ಸರ್ ನನ್ನ ಮೇಲೆ ಅಂತಂದರು.
6 ಜನ ಹುಡುಗಿರಿದ್ದಾರೆ. ಯಾರ ಮೇಲೆ ಬರ್ದಿರೋದು ಕವಿತೆ? ಯಾರು? ನಮಗೆ ಸಿಕ್ತು ಆಗ್ಲೇ ಅದು ಆಲ್ರೆಡಿ. ಇಲ್ಲ ಸರ್, ಯಾರೋ ಬರ್ಲಿ. ಅಯ್ಯೋ ಬರ್ದಿಲ್ವಾ? ಸರಿ, ನೆಕ್ಸ್ಟ್ ಬರಿ. ಅಭ್ಯಾಸ ಇಲ್ವಾ? ಇನ್ಮೇಲೆ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರಿಬೇಕು, ಬಿಡಲ್ಲ ನಾವು. ಹಾಂ, ಓಕೆ, ಫೈನ್. ಮನೋಹರ್ ಸರ್, ದೋಸೆ ತಿಂದ್ರ ಚಂದ್ರಶೇಖರ್? ಅದಕ್ಕೆ ದೋಸೆ ಹಾಕ್ಲಿಲ್ಲ ಸರ್. ಮೋಸ್ಟ್ಲಿ ಅಲ್ಲಿರೋ ಜಾಸ್ತಿ ತಿನ್ನಲ್ಲ ಅನ್ಸುತ್ತೆ. ನಾವುಗಳು ಆಸೆ ನಾವೇ. ಪಡ್ತೀವಿ. ನಾವು ಹೇಳಿ ದಾವಣಗೆರೆ ಹೆಸರು ಹೇಳ್ಕೊಂಡು ನಾವು. ಸರ್ ಆಸೆ ಪಡಿಸ್ಬೇಡಿ ಸರ್, ಕಮೆಂಟ್ಸ್ ಹೇಳಿ ಹೋಗಿ. ಸರಿ, ಓಕೆ. ಚರಣ ಒಂದ್ಸಲ ಹೇಳಿ ಹಾಗೇನೆ. ನಿನ್ನ ಕವಿತೆ ಎಂತ ಕವಿತೆ, ರಸಿಕರಾಡು ನುಡಿಗಳಂತೆ. ನಿನ್ನ ಕವಿತೆ ಎಂತ ಕವಿತೆ, ರಸಿಕರಾಡು ನುಡಿಗಳಂತೆ. ಮಲ್ಲೆ ಹೂವು ಹರಳಿದಂತೆ, ಚಂದ್ರಕಾಂತಿ ಚೆಲ್ಲಿದಂತೆ. ಓಕೆ, ಅಲ್ಲಿ ಯಾಕೆ ಹೇಳಿದೆ ಅಂದರೆ ಚರಣದಲ್ಲಿ ಮಲ್ಲೆ ಹೂವು ಅರಳಿದಂತೆ, ನೀವು ಪ್ರತಿ ಸಲ ಹರಳಿದಂತಲೇ ಹೇಳ್ತಾ ಇದ್ರಿ. ಅದು ಅರಳಿದಂತೆ. 2ನೇ ಸಲ ನೀವು ಕರೆಕ್ಟಾಗಿ ಹೇಳಿದ್ರಿ, ಅರಳಿದಂತೆ. ಬಹುಶಃ ಅದು ಗೊತ್ತಿಲ್ಲದೆ ಬಂದಿರ್ಬೋದು. ಮತ್ತು ಈ ಗಮಕಗಳೆಲ್ಲ ಚೆನ್ನಾಗಿತ್ತು. ಹೈ ಪಿಚ್ಚು ಸ್ವಲ್ಪ ಅಭ್ಯಾಸ ಮಾಡಿ. ದೋಸೆ ತಿಂದು ಶಕ್ತಿ ಅಭ್ಯಾಸ ಮಾಡಿ. ಹೈ ಪಿಚ್ ಸ್ವಲ್ಪ ಕಷ್ಟ ಆಗ್ತಿದೆ ನಿಮಗೆ. ಉಳಿದಂತೆ ಚೆನ್ನಾಗಿ ಹಾಡಿದಿರಿ. ಥ್ಯಾಂಕ್ ಯು ಸರ್. ಶ್ರೇಯಾ ಮ್ಯಾಮ್, ನಮಸ್ಕಾರ ಚಂದ್ರಶೇಖರ್. ಹಾಡು ಕೇಳಿದೆ. ಅದೇ ಮನೋಹರ್ ಅವ್ರಿಗೆ ಏನು ಅನಿಸ್ತೋ ನನಗೂ ಸ್ವಲ್ಪ ಹಾಗೆ ಅನ್ನಿಸ್ತು. ಆಮೇಲೆ ಬರೆಯಲಾರೆ ಅನ್ನೋ ಕಡೆ ಉಸಿರು ಒಂದು ಸ್ವಲ್ಪ ಇದಾಯ್ತಲ್ವಾ, ಸ್ಲಿಪ್ ಆಯಿತು ಹಾಡುವಾಗ. ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯು ಯಾವ ಕವಿಯೋ ಬರೆಯಲಾರ. ಅಂದರೆ ಬ್ರೆತ್ ಸಿಕ್ಕಲಿಲ್ಲ ಅದೊಂಚೂರು ನಿಮಗೆ. ಬರೆಯ ಲಾರ ಅಂತ ಸಪ್ರೇಟಾಗಿ ಬಂತು. ಬಟ್ ಶ್ರುತಿ ಎಲ್ಲ ಚೆನ್ನಾಗಿದೆಯಪ್ಪ. ಸ್ವಲ್ಪ ಸಾಹಿತ್ಯ ಕರೆಕ್ಟ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಮುಂದಿನ ಹಾಡು ನಲ್ಲ ಎನ್ನಲೆ ನಿನ್ನ ಹಾಡ್ಲಿಕ್ಕೆ ಬರ್ತಿದ್ದಾರೆ. ಪ್ಲೀಸ್ ವೆಲ್ಕಮ್ ಕಲಾವತಿ ವಿಶ್ವನಾಥ್. ನೀನಿರುವೆ ನಿನಗಾಗಿ ನಾ ಕಾಯುವೆ, ಒಲವಿನ ಗೆಳೆಯನೆ ನಿನಗೆ ಕೈ ಮುಗಿವೆ, ನಾ ಬರೆವೆ ನನ್ನ ಜೀವ ನನ್ನ ದೈವ. ಗೆಳೆಯ ಇಲ್ಲಿ ಅಲ್ಲಿ ಕೂತಿದಾರ ಎದುರುಗಡೆ ಇದ್ದಾರೆ. ಓ, ಎಲ್ಲಿ? ಯಾರು? ವಿಶ್ವನಾಥ್ ಅಂತ ಹೇಳಿ ನಮ್ಮ ಹಸ್ಬೆಂಡ್. ಎಲ್ಲಿದ್ದಾರೆ? ಎದುರುಗಡೆ ಇದ್ದಾರಾ? ಸರ್ ನಮಸ್ತೆ.
ಅಯ್ಯೋ ಅವ್ರು ಫುಲ್ ನಾಚ್ಕೋತಾ ಇದ್ದಾರೆ. ಅದಕ್ಕೆ ಇಷ್ಟ್ ಚೆನ್ನಾಗಿ ಅದೇ, ಹಾಡಿದ್ದಾರೆ. ಅದಕ್ಕೆ ನಾ ಕೇಳಿದ್ದು ಗೆಳೆಯ ಎಲ್ಲಿ ಅಂತ. ಹಿ ವಾಸ್ ವೆರಿ ಸಪೋರ್ಟೆಡ್ ಮೀ. ಸೊ ನಂಗೆ ಪೇರೆಂಟ್ ಇಲ್ಲ, ಅವರೇ ನನಗೆಲ್ಲ. ಸೊ ವೆರಿ ನೈಸ್. ಇಲ್ಲ ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಒಂದು 2 ಹಂತ ಆಗುತ್ತೆ. ಒಂದು ಹುಟ್ಟಿದ ಮನೆ ಆದರೆ, ಮತ್ತೆ ನಂತರದ ಜೀವನ ಅಫ್ಕೋರ್ಸ್ ಮದುವೆ ಆಗಿ ಹೋಗಿರುವಂಥ ಜೀವನ. ಅಲ್ಲಿ ಯಜಮಾನ್ರ ಸಪೋರ್ಟ್ ಸಿಕ್ಬಿಟ್ರೆ ಐ ಥಿಂಕ್ ದಟ್ ಈಸ್ ಎಟರ್ನಲ್. ಸೊ ವಿಶ್ವನಾಥ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್, ಚೆನ್ನಾಗಿ ಹಾಡಿದ್ರಿ. ಜಡ್ಜಸ್ನ ಕೇಳೋಣ. ಛಾಯಾ ಮ್ಯಾಮ್, ನೀಲಿ ಹಕ್ಕಿ ಥರ ಕಾಣಿಸ್ತಿದ್ದೀರ ನೀವು. ಚೆನ್ನಾಗಿ ಹಾಡ್ದೆಪ್ಪ. ಅಂದರೆ ಏನು ಗೊತ್ತಾ, ಎಂಡಿಂಗ್ ನೋಟ್ಸ್ ಎಲ್ಲ ಲ್ಯಾಂಡಿಂಗ್ ಅಂತಾರೆ, ಅಂದರೆ ನಿಲ್ಲಿಸೋದು. ಆಮೇಲೆ ಟ್ಯೂನು ಅಷ್ಟೇ. ನನ್ನೆದೆಯಾಳದಲ್ಲಿ ಅದು ಅಲ್ಲಿನೂ ಸ್ವಲ್ಪ ಮಿಸ್ ಆಯ್ತಮ್ಮ. ಅದು ಹೆಂಗೆ ಗೊತ್ತಾ, ಇವಾಗ ಒರಿಜಿನಲ್ ಜಾನಕಿ ಅಮ್ಮ, ಒಲವಿನ ಗೆಳೆಯನೆ ನಿನಗೆ ಗೆ ಕೈ ಮುಗಿವೆ ವೇ ನಾವು ನನಗಾಗಿ ನೀನಿರುವೆ. ಎಲ್ಲ ಎಂಡಿಂಗ್ ನೋಟ್ಸು ತುಂಬ ಮೆಲೋಡಿಯಾಗಿ ಹಾಡಿದ್ದಾರೆ. ಅದೇನಾಯಿತು, ನೀವು ಹಾಡಾಗ ಒಲವಿನ ಗೆಳೆಯನೆ ನಿನಗೆ ಕೈ ಮುಗಿವೆ ಹಂಗೆ ಬರ್ಬಾರ್ದು ಪುಟ. ಓಕೆ, ಗೊತ್ತಾಯ್ತಲ್ವಾ? ಒಲವಿನ ಗೆಳೆಯನೆ ನಿನಗೆ ಕೈ ಮುಗಿವೆ ನಾ ಬರೆವೆ. ನಾ ಹೇಳ್ತಿರೋ ಅರ್ಥ ಆಯ್ತಾ? ಅಲ್ಲಿ ಆ ಜಾಗನ ಮೆಲೋಡಿ ಮಾಡ್ಕೋಬೇಕು. ಕೈ ಮುಗಿವೆ ನಾ ಬರೆವೆ ಹಾಗೆ ಆಯಿತಾ? ಅದು ಒಂದನ್ನು ಕರೆಕ್ಟ್ ಮಾಡ್ಕೊಮ್ಮ. ಮಿಕ್ಕಿದೆಲ್ಲ ಚೆನ್ನಾಗಿ ಹಾಡಿದೆ. ಆಮೇಲೆ 1-2 ಕಡೆ ಎಲ್ಲ ಶ್ರುತಿ ಹೋಯ್ತು ಕಂದ. 1-2-3 ಕಡೆ ಎಲ್ಲ ಶ್ರುತಿ ಸರಿ ಮಾಡ್ಕೊ, ಆಯಿತಾ? ಥ್ಯಾಂಕ್ ಯು. ಅದರ್ವೈಸ್ ಚೆನ್ನಾಗಿ ಹಾಡ್ದೆಮ್ಮ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಮನೋಹರ್ ಸರ್, ಛಾಯಾ ಅವ್ರು ಹೇಳಿದಾಗೇನೆ ನಂದು ಅದೇ ಅಭಿಪ್ರಾಯ. ನೀವು ಮಾತಾಡುವಾಗ ಎಷ್ಟು ಸಾಫ್ಟಾಗಿ ಮಾತಾಡ್ತೀರಲ್ಲ, ಹಾಡುವಾಗಲೂ ಕೂಡ ಅಷ್ಟೇ ಸಾಫ್ಟಾಗಿ. ಅದು ಇಂಥ ಹಾಡನ್ನು ಈಗ ಒಂದು ಕ್ಯಾಬ್ರೆ ಸಾಂಗ್ ಆದರೆ ಓಕೆ, ಅದಕ್ಕೆ ಜೋರು ಇದು ಒತ್ತು ಕೊಡ್ಬೋದು. ಇಲ್ಲಿ ಸ್ವಲ್ಪ ಒತ್ತೊತ್ತಿ ನೀವು ಹಾಡಿದ್ರಿ, ಅದನ್ನು ಸಾಫ್ಟ್ ಮಾಡ್ಕೊಳ್ಳಿ. ಎಸ್ ಸರ್, ಖಂಡಿತ. ಅಷ್ಟೇ, ಬೇರೆ ಏನಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗೆಳೆಯ ಚಿತ್ರದಿಂದ ಮನುಮೂರ್ತಿಯವರ ಸಂಗೀತ ಸಂಯೋಜನೆ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ. ಈ ಸಂಜೆ ಯಾಕಾಗಿದೆ ಅಂತ ಹಾಡೋದಕ್ಕೆ ಬರ್ತಿದ್ದಾರೆ ವಿಕಾಸ್. ಸಂಜೆ ಆಗೋದು ಬೇಡವಾ?
ಆಗ್ಬೇಕಲ್ಲ ಸರ್. ಆಗ್ಬೇಕಲ್ವಾ? ಬೇಡ ಬೇಡ ಅಷ್ಟೊಂದೆಲ್ಲ ವೆಯ್ಟ್ ಮಾಡ್ಸೋದು ಬೇಡ ಅವ್ರನ್ನ. ಸರ್ ವಿಕಾಸ್, ಹಾಂ ಸರ್. ನಿಮಗೆ ಯಾರು ಇಷ್ಟ ಸಿಂಗರ್? ಸೋನು ನಿಗಮ್ ಸರ್. ಸೋನು ನಿಗಮ್. ಮತ್ತು ಸೋನು ನಿಗಮ್ ಕೆಲವೆಲ್ಲ ಡೀಟೇಲ್ಸ್ ಇದರಲ್ಲಿ ಹಾಡಲ್ಲಿ ಮಾಡಿದ್ದಾರೆ, ಅದನ್ನು ಅಷ್ಟು ನೀವು ಮಾಡಿಲ್ಲ, ಒಂದು ಚೂರು ಚೂರು ಕಂಜೂಸ್ ಮಾಡಿಬಿಟ್ರಿ, ಕೊಟ್ಟಿಲ್ಲ ನಮಗೆ ಬೇಕಾದ್ದು. ಇನ್ನೂ ಚೆನ್ನಾಗಿ ಅದನ್ನು ಡೀಟೇಲ್ ಹಾಡ್ಬೋದಾಯ್ತು ತಾನೆ? ಹೌದು ಸರ್. ಹಾಂ, ಕಲ್ತಿದ್ದೀರಾ ಮ್ಯೂಸಿಕ್ ಏನಾದರೂ? ಹಾಂ ಕಲಿತಾ ಇದ್ದೀರಾ? ಹಾಂ ಕಲಿತಾ ಇದ್ದೀನಿ ಸರ್. ಹಾಂ, ಗುಡ್, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಹಾಂ, ಇಷ್ಟ ಆಯಿತು ನಮಗೆ. ಓ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ನನಗೆ ಸ್ವಲ್ಪ ಶಂಕರ್ನಾಗ್ ಫ್ಯಾನ್ ಅನ್ಕೊಂಡೆ ಸರ್. ಇವರ ಅವ್ರು ಹಾಡಿದ ಸ್ಟೈಲ್ ನೋಡಿ, ಅಂದರೆ ಕೈ ಆ್ಯಕ್ಷನ್ ಅಲ್ಲ ಆ ಥರ ಕೈ ಬಾಯಿ. ಓಹೋ, ಈ ಸಂಜೆಯ ಹಂಗೆ. ಓಕೆ, ಥ್ಯಾಂಕ್ ಯು ಸರ್. ಮ್ಯಾಮ್ ನಮಸ್ತೆ ವಿಕಾಸ್. ನಮಸ್ತೆ. ಚೆನ್ನಾಗಿ ಹಾಡಿದ್ರಿ. ಇನ್ನು ಸ್ವಲ್ಪ ಎನರ್ಜಿ ತೊಗೋಬೇಕಪ್ಪ ನೆಕ್ಸ್ಟ್ ಎಲ್ಲ ಹಾಡೋವಾಗ, ಪಬ್ಲಿಕ್ ಪರ್ಫಾರ್ಮೆನ್ಸೋ ಇಲ್ಲ ಎಲ್ಲಿ ಹಾಡೋವಾಗೂ ಮೈಕ್ ಪೊಸಿಷನ್ ಚೇಂಜ್ ಮಾಡ್ತಾ ಇರಬಾರ್ದಪ್ಪ. ಅವಾಗ ಕ್ಲೋಸಾಗಿ ಸಿಂಗರ್ಸ್ ಕ್ಲೋಸಾಗಿ ಹಾಡಿದ್ರೇ ಒಳ್ಳೆಯದು. ಈ ಸಂಜೆಯಾಗಿದೆ ನೀನಿಲ್ಲದೆ, ಈ ಸಂಜೆಯಾಗಿದೆ. ಯಾಕೆಂದರೆ ಸೌಂಡ್ ಇಂಜಿನಿಯರ್ ಇರ್ತಾರೆ, ಅವ್ರು ಕಂಟ್ರೋಲ್ ಮಾಡ್ಕೋತಾರೆ. ಅದು ಒಂದೊಂದು ಸತಿ ಒಂದೊಂದು ವೇರಿಯೇಷನ್ಸ್ ಆದರೆ ಕಂಟ್ರೋಲ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಯಾವಾಗೂ ಒಂದೇ ಪೊಸಿಷನಲ್ಲಿ ಇರಬೇಕು, ಆಯಿತಾ? ಅದೊಂದು ನಾನು ಗಮನಿಸಿದೆ. ಆ್ಯಂಡ್ ಅದೇ ಇನ್ನು ಸ್ವಲ್ಪ ಎನರ್ಜಿ ಕೊಟ್ಟು ಹಾಡಿ, ಚೆನ್ನಾಗಾಗತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮುಂದಿನ ಹಾಡು ಕೇಳಿಸದೆ ಕಲ್ಲು ಕಲ್ಲಿನಲಿ ಚಿತ್ರ ಬೆಳ್ಳಿ ಕಾಲುಂಗುರ ಹಾಡ್ಲಿಕ್ಕೆ ಬರ್ತಿದ್ದಾರೆ ಮಾನಸ.
ದಾವಣಗೆರೆಗೂ ಚಿತ್ರದುರ್ಗಕ್ಕೂ ಎಷ್ಟು ದೂರ ಇದೆ? 60 ಕಿಲೋಮೀಟ್ರ್. 60 ಕಿಲೋಮೀಟ್ರ್. ನೆಕ್ಸ್ಟ್ ಟೈಮ್ ನಾನು ಚಿತ್ರದುರ್ಗಕ್ಕೆ ಹೋದಾಗ ಅಲ್ಲಿ ಕಲ್ಲಿನ ಕೋಟೆ ಇದೆಯಲ್ಲ, ಅಲ್ಲಿ ನಿಮ್ಮ ಹಾಡು ಕೇಳಿಸ್ಕೊತೀನಿ. ಓಕೆ ಸರ್. ಲೊಕೇಶನ್ ಶಿಫ್ಟ್ ಇಲ್ಲಿಂದ ಅಲ್ಲಿ. ಥ್ಯಾಂಕ್ ಯು, ಒಳ್ಳೆ ಹಾಡು ಹೇಳಿದ್ದೀರಿ. Yeah. ನೋಡೋಣ ಕಮೆಂಟ್ಸ್ ಏನು ಬರುತ್ತೆ ಅಂತ. ಛಾಯಾ ಮ್ಯಾಮ್, ಚೆನ್ನಾಗಿ ಹಾಡ್ದ್ಯಪ್ಪ. ಅಲ್ಲಿ ಸ್ಟಾರ್ಟಿಂಗು ಅಲ್ಲಿ ಮಿಸ್ ಆಯ್ತಲ್ವಮ್ಮ? ಅದೊಂಚೂರು ಮಿಸ್ ಆಯಿತು. ಆಮೇಲೆ ನೀನು ಸ್ವಲ್ಪ ಓಪನಾಗಿ ಹಾಡಪ್ಪ. ಅಂದರೆ ಭಯ ಪಟ್ಕೊಂಡು ಹಾಡ್ದಂಗಿತ್ತು. ಅಂದರೆ ಭಯ ಇರಲಿಲ್ಲ, ಬಟ್ ವಾಯ್ಸಲ್ಲಿ ಕೇಳುವಾಗ ಒಂಥರ ಎಲ್ಲೋ ಸಂದಿಲಿ ಎಲ್ಲೋ ನಿಂತ್ಕೊಂಡು ಹಾಡ್ದಂಗಿತ್ತು. ಆ ಥರ ಮಾಡಬಾರ್ದು, ಓಪನ್ನಾಗಿ ಹಾಡಬೇಕು. ವಾಯ್ಸ್ ಇನ್ನೂ ಓಪನ್ ಮಾಡ್ಕೋಬೇಕು, ಆಯಿತಾ? ಇನ್ನು ಸ್ವಲ್ಪ ಎನರ್ಜಿ ಕೊಟ್ಟು ಇನ್ನು ಸ್ವಲ್ಪ ಓಪನಾಗಿ ಹಾಡಿದ್ರೆ ಇನ್ನೂ ಚೆನ್ನಾಗಿರುತ್ತಮ್ಮ. ಓಕೆ, ಕೆಲವು ಕಡೆ ಸಂಗತಿಗಳು ಸ್ವಲ್ಪ ನುಡಿಲಿಲ್ಲಮ್ಮ ಅಷ್ಟೇ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಮನೋಹರ್ ಸರ್, ಅದೇ ಛಾಯಾ ಅವ್ರು ಹೇಳಿದಾಗೇ ಫಸ್ಟು ಮತ್ತು ಕೊನೆಯಲ್ಲಿ ಬರುತ್ತಲ್ಲ ಓ ತಾರರ ಅದಿದೆಯಲ್ಲ, ಆ ಜಾಗ ಪೂರ್ತಿ ನಿಮಗೆ ಕಂಟ್ರೋಲಲ್ಲಿ ಇರಲಿಲ್ಲ. ಅಂದರೆ ನೀವು ಸ್ವಲ್ಪ ಗಮನ ಕೊಡಬೇಕು. ಅದಕ್ಕೆ ಸ್ವಲ್ಪ ಇನ್ನೂ ಸಂಗೀತಾಭ್ಯಾಸ ಮಾಡಿದ್ರೆ ಸರಿ ಬರುತ್ತೆ. ಪಲ್ಲವಿ ಚರಣ ಎಲ್ಲ ಚೆನ್ನಾಗಿತ್ತು. ಉಳಿದ ಜಾಗದಲ್ಲಿ ಸ್ವಲ್ಪ ಚರಣದಲ್ಲಿ ಒಂದು ಸ್ವಲ್ಪ ಅಲ್ಲಿ ಒಂಚೂರು ಶ್ರುತಿ ಇನ್ನೂ ರೀಚ್ ಆಗಬೇಕು. ಉಳಿದಂತೆ ಚೆನ್ನಾಗಿತ್ತಮ್ಮ. ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮುಂದಿನ ಸ್ಪರ್ಧಿ ದುರ್ಗೇಶ್ ಅವರು ಹಾಡ್ತಾ ಇರೋಂಥ ಹಾಡು ಜನುಮದ ಗೆಳತಿ. ಪ್ಲೀಸ್ ವೆಲ್ಕಮ್ ದುರ್ಗೇಶ್.
ಹಲೋ, ಯಾರೋ ದುರ್ಗೇಶ್ ಅವರಾ? ಹಾಂ, ಇಲ್ಲೇ ಇದ್ದಾರೆ. ನೀವು ಅವರ ಜನ್ಮದ ಗೆಳ್ತಿನ? ಒಂದು ನಿಮಿಷ ಇರಿ. ಅಷ್ಟೊಂದು ಸೀರಿಯಸ್ ಆಗಬೇಡಿ. ಇರಿ ಆಯಿತು, ಕಳಿಸ್ತೀನಿ. ಏನ್ರಿ ನಿಮ್ಮ ಜನ್ಮದ ಗೆಳತಿ ಫುಲ್ ಸೀರಿಯಸ್ ಆಗಿದಾರಂತಲ್ರಿ? ಅದರೇನಿಲ್ಲ ಸರ್. ಯಾಕ್ರಿ ಬಿಟ್ಟು ಬಂದ್ರಿ? ಅಲ್ಲ ಇವ್ರು ಪ್ರಪೋಸ್ ಮಾಡಿಲ್ಲ ಅಂತ ಅವ್ರು ಸೀರಿಯಸ್ ಆಗಿರೋದು ಆಕ್ಚುಲಿ. ಅವ್ರು ಕೇಳ್ತಿದ್ದಾರೆ ಈಗ. ಹೋಗಿ ಪ್ರಪೋಸ್ ಮಾಡ್ತೀರಾ? ಹ್ಞೂ ಸರ್, ಮಾಡ್ತೀನಿ. ಲೈನ್ ಕ್ಲಿಯರ್ ಇದೆ ಅಂತ ಆಯ್ತು. ಕರೆಕ್ಟ್ ಗೆಸ್. ದಾವಣಗೆರೆಯಲ್ಲಿ ಒಂದು ಲೈನ್ ಕ್ಲಿಯರ್ ಇದೆ, ಬೇಗ ಫಿಲಪ್ ಮಾಡ್ಕೊಂಡು. ಓಕೆ, ಮನೋಹರ್ ಸರ್. ಅದೇ ಆ ಜನ್ಮದ ಗೆಳತಿ ಅಲ್ಲೇ ಅವರು ಸ್ವಲ್ಪ ಇವರು ಶೇಕ್ ಆಗ್ತಾ ಇದ್ರು. ಇವರು ಗೆಳತಿ ಆಗ್ತಿತ್ತು, ಅದು ಗೆಳತಿ ಒಂದೇ ಲೈನ್. ಚೇತನ್ ಶಾಸ್ಕ ಅಷ್ಟು ಚೆನ್ನಾಗಿ ಆಡಿದ್ರು. ನೀವು ಹೈ ಪಿಚ್ ಸೂಪರ್ ಆಗಿದೆ ದುರ್ಗೇಶ್ ಅವರೇ. ಪ್ರಾಕ್ಟೀಸು ಸಾಲದು, ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಚಾಯ್ ಮ್ಯಾಮ್, ಪಿಚ್ಚೆಲ್ಲ ಚೆನ್ನಾಗಿ ಹಾಡಿದ್ರಿ ನೀವು. ವಾಯ್ಸ್ ಟ್ರೈನ್ ಮಾಡ್ಕೋಬೇಡಿ. ದಿನಕ್ಕೆ ಸಂಗೀತಕ್ಕೆ ಅಂತಲೇ ಒಂದು 20 ನಿಮಿಷ ಅದಕ್ಕೆ ಮೀಸಲಿಡಿ. ಅದೇ ಆಲಾಪಲ್ಲಿ ಆಮೇಲೆ ಸಂಗತಿಗಳು ಸ್ವಲ್ಪ ಕೆಲವು ಕಡೆ ನೋಡಿಲಿಲ್ಲಪ್ಪ. ವಾಯ್ಸ್ ಥ್ರೋ ತುಂಬ ಚೆನ್ನಾಗಿದೆ ನಿಮಗೆ. ಜನುಮದ ಗೆಳತಿ ಉಸಿರಿನ ಒಡತಿ ಮರೆತರೆ ನಿನ್ನ ಮಡಿವೆನು ಚಿನ್ನ. ಪಿಚ್ಚು ಸಾಮಾನ್ಯ ಹೋಗೋದೇ ಕಷ್ಟ, ನಿಮಗೆ ಹೋಯಿತು. ಅದು ತುಂಬ ರೇರು, ಅಂದರೆ ಬಿಗಿನರ್ಸ್ಗೆ. ಚೆನ್ನಾಗಿದೆ ನಿಮಗೆ ವಾಯ್ಸು. ಅಭ್ಯಾಸ ಮಾಡಿಪ್ಪ. ಸಂಗತಿಗಳೆಲ್ಲ ಸ್ವಲ್ಪ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಚಿತ್ರ ಹುಡುಗರು ನೀರಲ್ಲಿ ಸಣ್ಣ ಅಲೆಯೊಂದು ಅಂತ ಹಾಡ್ಲಿಕ್ಕೆ ಬರ್ತಿದ್ದಾರೆ. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ವಾಗೇಶ್ವರಿ. ಹೌಸ್ ವೈಫಾ ಏನು? ನಾನು ವರ್ಕಿಂಗ್ ಏನು ವರ್ಕ್ ಮಾಡ್ತಾ ಇದ್ದೀವಿ? ಮ್ಯೂಸಿಕ್ ಟೀಚರ್ ವರ್ಕ್ ಮಾಡ್ತೀನಿ. ಓ ವೆರಿ ನೈಸ್. ಇನ್ನು ಹಿಂದೂಸ್ತಾನಿನ? ಕರ್ನಾಟಕ. ಓಕೆ, ಎಷ್ಟು ವರ್ಷದಿಂದ? 16 years. ಓ 16 ವರ್ಷದಿಂದ ಹೇಳ್ಕೊಡ್ತಾ ಇದ್ದೀರಾ? ಹಾಂ, ನಂದು ಓನ್ ಮನೆಯಲ್ಲೇ ಕ್ಲಾಸ್ ಮಾಡ್ತೀನಿ. ಕ್ಲಾಸಸ್ ಇದೆ. ಓ ಓಕೆ, ವೆರಿ ನೈಸ್. ಥ್ಯಾಂಕ್ ಯು. ನೋಡೋಣ ನಮ್ಮ ಜಡ್ಜಸ್ ಏನು ಹೇಳ್ತಾರೆ. ಛಾಯಾ ಮ್ಯಾಮ್,
ನಮಸ್ತೆ ವಾಗೀಶ್ವರಿ. ನಮಸ್ತೆ ಮ್ಯಾಮ್. ಈ ಹಾಡು ಏನಂದರೆ ತುಂಬ ದುಃಖವಾದ ಹಾಡಲ್ವನಮ್ಮ, ಅಂದರೆ ನೋವಿನಲ್ಲಿ ಹಾಡುವಂಥ ಹಾಡು. ಫೀಲಿಂಗ್ಸ್ ತುಂಬ ಕೊಡಬೇಕಪ್ಪ. ಫೀಲಿಂಗ್ಸ್ ಇನ್ನೂ ಅಂದರೆ ನೀವೇನಂದರೆ ಶ್ರುತಿ ತಾಳ ಅದೆರಡನ್ನ ಗಮನಿಸಿ ಹಾಡ್ತಿದ್ರಿ ಅನ್ಸತ್ತೆ. ಸೇಮ್ ಥಿಂಗ್ ಎಂಡಿಂಗ್ ನೋಟ್ಸ್ ಎಲ್ಲ ಸಾಫ್ಟಾಗಿ ಹಾಡಬೇಕು. ದುಃಖವಾದ ಹಾಡು ಇದನ್ನು ಫಾರ್ ಎಕ್ಸಾಂಪಲ್, ಇದ್ದಲ್ಲೇ ಆಲಿಸಬಲ್ಲೆ ನಿನ್ನೆಲ್ಲ ಪಿಸು ಮಾತು, ನನ್ನಲ್ಲಿ ನೀನಿರುವಾಗ ಇನ್ನೇಕೆ ರುಜುವಾತು, ಕಾಣಬಲ್ಲೆ ಕನಸಲ್ಲಿ ನಿನ್ನ ಹೆಜ್ಜೆ ಗುರುತು, ಕೇಳಬೇಡ ಇನ್ನೇನು ನೀನು ನನ್ನ ಕುರಿತು. ಅಂದರೆ ಎಕ್ಸ್ಪ್ರೆಷನ್ಸು ಸ್ವಲ್ಪ ಅರ್ಥ ಮಾಡ್ಕೋಬೇಕಪ್ಪ. ಆಯಿತು. ಸಾಹಿತ್ಯ ಹಂಗಿದೆ ಅಲ್ವಾ, ನಾವು ಅದರೊಳಗೆ ಹೋಗಬೇಕು. ಸಾಹಿತ್ಯದೊಳಗಡೆ ಹೋಗಿ ನಾವು ಅಲ್ಲದೇ ಇರೋ ಪಾತ್ರ ಅಲ್ಲಿ ಮಾಡಬೇಕು ಹಾಡೋವಾಗ. ವಾಯ್ಸ್ನ ಆ ಥರ ಕಲ್ಟಿವೇಟ್ ಮಾಡ್ಕೋಬೇಕಮ್ಮ. ಚೂರಿನೂ ಮೆಲೋಡಿಯಾಗಿ ಹಾಡಬೇಕಷ್ಟೆ. ನಿಮ್ಮ ತಾಳ ಶ್ರುತಿದ್ ನಾನೇನು ಮಾತಾಡ್ತಾನೆ ಇಲ್ಲ, ನೀಟಾಗಿತ್ತು. ಎಕ್ಸ್ಪ್ರೆಷನ್ ಅಲ್ಲಿ ಇರಲಿಲ್ಲಪ್ಪ, ಅದೊಂಚೂರು ಇಂಪ್ರೂವ್ ಮಾಡ್ಕೊಮ್ಮ. ಆಲ್ ದ ಬೆಸ್ಟ್. ಓಕೆ, ನೀವು ಕಲಿತು ನಿಮ್ಮ ಸ್ಟೂಡೆಂಟ್ಸ್ಗೂ ಹೇಳ್ಕೊಡಿ. ಆಲ್ ದ ಬೆಸ್ಟ್. ಸರ್, ಮೊದಲನೇದಾಗಿ ಇಂಥ ಒಂದು ಒಳ್ಳೆ ಸಾಹಿತ್ಯ ಬರ್ಕೊಟ್ಟ ಜಯಂತ್ ಅವರಿಗೆ ನನ್ನೊಂದು ಸೆಲ್ಯೂಟ್. ಸೂಪರ್ ಲಿರಿಕ್ಸ್. ಛಾಯ್ ಅವ್ರು ಹೇಳಿದಾಗೇ ನೀವು ಸ್ವಲ್ಪ ಇನ್ವಾಲ್ವ್ಮೆಂಟ್ ಅಂದರೆ ಹಾಡೋದ್ರಲ್ಲಿ ನೀವು ಆ ಎಕ್ಸ್ಪ್ರೆಷನ್ ಇನ್ನೂ ಬೇಕಿತ್ತು. ಇದ್ದಲ್ಲೇ ಆಲಿಸಬಲ್ಲೆ ನಿನ್ನೆಲ್ಲ ಪಿಸು ಮಾತು, ನನ್ನಲ್ಲಿ ನೀನಿರುವಾಗ ಇನ್ನೇಕೆ ರುಜುವಾತು. ಇನ್ನೂ ಮೆಲೋಡಿಯಸ್ ಆಗಿ ಹಾಡ್ಬೋದು. ಓಕೆ ಸರ್. ಅದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು. Thank you. ಹುಚ್ಚ ಚಿತ್ರದಿಂದ ಉಸಿರೇ ಉಸಿರೇ ಹಾಡೋದಕ್ಕೆ ಬರ್ತಾ ಇದ್ದಾರೆ ಶ್ರೀಧರ್.
ಬಿಟ್ಬಿಟ್ರೆ ಉಸಿರು ಹಿಡಿದು ಇಟ್ಕೊಳ್ಳೋದು ತಾನೆ, ಕಮೆಂಟ್ಸ್ ಬರ್ಬೇಕು ಇನ್ನು. ಅದು ಉಸಿರಿಗೋಸ್ಕರ ಆಡ್ತಿರೋ ಹಾಡು, ಸೊ ಉಸಿರೇ ಇಂಪಾರ್ಟೆಂಟ್. ಅದಕ್ಕೆ ಹೇಳಿದ್ದು ಇಟ್ಕೋಬೇಕು ಅಂತ, ಕಮೆಂಟ್ಸ್ ಬರ್ಬೇಕು ತಾನೆ ಇವಾಗ. ಓಕೆ, ಇಲ್ಲ ಜಾಲವಾಗಿ ಉಸಿರು ತೊಗೊಳ್ಳಿ ಒಂದ್ಸಲಿ ಉಸಿರು ತೊಗೊಳ್ಳಿ ಉಸಿರು ಹಾಗೆ ಇಟ್ಕೊಂಡಿರಿ. ಓಕೆ, ಏನೋ ಒಂದು ಮಾಡ್ತೀರಪ್ಪ. ಶ್ರೀಧರ್, ನಮಸ್ತೆ. ಉಸಿರು ಚೆನ್ನಾಗಿತ್ತು ನಿಮ್ಮದು, ಹಾಡಿದ್ದು ಚೆನ್ನಾಗಿತ್ತು. ಇನ್ನು ಸ್ವಲ್ಪ ಡಿಟೇಲ್ ಇದೆಯಲ್ಲ ರಾಜೇಶ್ ಕೃಷ್ಣ ಹಾಡಿದ್ದು, ಅದನ್ನು ನೀವು ಗಮನಿಸಬೇಕಾಗಿತ್ತು. ಅದನ್ನು ಸ್ವಲ್ಪ ಗಮನಿಸಿದರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ತಕ್ಕ ಮಟ್ಟಿಗೆ ಓಕೆ, ಇನ್ನೂ ಪ್ರಾಕ್ಟೀಸ್ ಮಾಡಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಹಲೋ ಶ್ರೀಧರ್. ನಮಸ್ತೆ. ಅಲ್ಲಿ ಪ್ರೀತಿಸಿದ ಮರುಕ್ಷಣವೇ ಅಂತ ಬರುತ್ತಲ್ಲ, ಅಲ್ಲಿ ಹೋಯ್ತು ಗೊತ್ತಾಯ್ತಾ? ಪ್ರೀತಿಸಿದ ಮರುಕ್ಷಣವೇ ಅದು ಒಂದು ವರ್ಡ್ ಬರ್ತಲ್ಲ, ಅಲ್ಲಿ ಶ್ರುತಿ ಹೋಯ್ತು ಮಾ. ಭೂಮಿಗೆ ಬೇಲಿ ಕಟ್ಟೋ ನಗೆಯವಳು, ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು. ಪ್ರೀತಿಸಿದ ಮರುಕ್ಷಣವೇ ಅವಳೆ ನನ್ನುಸಿರು. ವಾಯ್ಸ್ ಎಲ್ಲ ಚೆನ್ನಾಗಿದೆ. ಅದೇ ಇನ್ನೂ ಕಸರತ್ತು ಬೇಕಪ್ಪ, ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ದಾವಣಗೆರೆಗೆ ಹೋಗೋವರೆಗೂ ಉಸಿರು ತೊಗೊಂಡೇ ಇರಿ, ಬಿಡಬೇಡಿ. ತೊಗೊಳ್ಳಿ. ಹೋಗಿ ಥ್ಯಾಂಕ್ ಯು. ಚಿತ್ರ ಕಿರಿಕ್ ಪಾರ್ಟಿ ತೂಗು ಮಂಚದಲ್ಲಿ ಅಂತ ಹಾಡ್ಲಿಕ್ಕೆ ಬರ್ತಿದ್ದಾರೆ. ಪ್ಲೀಸ್ ವೆಲ್ಕಮ್ ಹಸೀನಾ ಬೇಗಂ. ಸೀರಿಯಸ್ ಆಗಿ ಹೇಳಬೇಕು, ಬಿಟ್ವೀನ್ 18 to 35 ಒಳಗಡೆ ಬರೋ ಏಜ್ ಇದು. ನಂಗೆ ಯಾಕೋ ಡೌಟ್ ಹೊಡಿತಾ ಇದೆ ಸರ್, ಇದು ಯಾವುದೋ ಪುಟಾಣಿ ಹುಡುಗಿನ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ. ಎಷ್ಟನೇ ಕ್ಲಾಸ್? ಸರ್ಟಿಫಿಕೇಟ್ ಕೊಡ್ರಿ. ಎಷ್ಟನೇ ಕ್ಲಾಸ್? ಸುಳ್ಳು ಸರ್, ಇನ್ನು 11 ವರ್ಷ ಇಲ್ಲ ಸರ್, 11 ವರ್ಷ ಹೌದೌದು. ಬಾರ್ಬಿ ಡಾಲ್ ಎಲ್ಲಿ? ಒಂದು ನಿಮಿಷ ಅಮ್ಮ, ಒಂದು ಪೋಸ್ ಕೊಡಿ ಹಿಂಗೆ. ಅಲ್ವಾ ಸರ್? ನೋಡಿ ಸರ್, 11 ವರ್ಷದವ್ರನ್ನ ಕರ್ಕೊಂಡ್ ಬಂದಿಸ್ಬಿಟ್ಟು ಬಾರಿ ಮೋಸಪ್ಪ ಇದು. ಒಬ್ರೊಬ್ರು ನೋಡ್ರಪ್ಪ ಮೋಸ ಮಾಡ್ತಾ ಇದಾರೆ. 18ರಿಂದ 35. ನಿಮ್ಗೂ ಡೌಟ್ ಇದೆ ತಾನೆ? ಇದೆಯಾ? ಕ್ಯೂಟಾಗಿ ಕಾಣಿಸ್ತಾ ಇದ್ದೀರಾ, ನೋಡೋಣ. ಅಷ್ಟೇ ಕ್ಯೂಟಾಗಿತ್ತ ಹಾಡು, ಏನೇನು ಕರೆಕ್ಷನ್ಸು ಅಥವಾ ತುಂಬ ಚೆನ್ನಾಗಿತ್ತ ಕೇಳೋಣ ನಮ್ಮ ಜಡ್ಜಸ್ನ. ಛಾಯಾ ಮ್ಯಾಮ್. ಹಲೋ ಹಸೀನಾ, ಇನ್ನೊಂದು ಯಾವ್ದಾರ 4 ಲೈನ್ ಹಾಡಮ್ಮ. ಕೃಷ್ಣ
ಆ ನಗಿಸಲು ನೀನು ನಗುವೆನು ನಾನು, ನಗಿಸಲು ನೀನು ನಗುವೆನು ನಾನು, ನಾನೊಂದು ಗೊಂಬೆಯೋ ನೀ ಸೂತ್ರಧಾರಿ, ನಿನ್ನ ಎದಿರು ನಾ ಪಾತ್ರಧಾರಿ, ನಗಿಸಲು ನೀನು ನಗುವೆನು ನಾನು, ನಾನೊಂದು ಗೊಂಬೆಯೋ ನೀ ಸೂತ್ರಧಾರಿ. ಓಕೆಮ್ಮ. ಹಸಿನ ಮೊದಲನೇ ಹಾಡು ಬಗ್ಗೆ ಕಾಮೆಂಟ್ ಮಾಡ್ತೀನಿ. ಅದು ವಾಯ್ಸು ಅಂದರೆ ಆಹಾರದಲ್ಲಿ ಏನಾದ್ರು ವ್ಯತ್ಯಾಸ ಆಗಿ ಅವಾಗವಾಗ ಒಂಥರ ಸ್ಕ್ರ್ಯಾಚ್ ಥರ ಬರ್ತಾ ಇತ್ತಮ್ಮ. ಅಂದರೆ ವಾಯ್ಸು ಕ್ಲಿಯರ್ ಇರಲಿಲ್ಲ ಹಾಡೋವಾಗ. ಅಂದರೆ ಅಂದ್ಕೊಳ್ಳೋಣ ಅನ್ನೋ ಥರ ಅನಿಸ್ತಾ ಇರುತ್ತಲ್ಲ ನಾವು ಹಾಡೋವಾಗ, ಕೆಲವು ಸತಿ ವಾಯ್ಸ್ ಸರಿ ಹೋಗಲಿಲ್ಲ, ಆ ಥರ ಅನಿಸ್ತಿತ್ತಪ್ಪ. ಅದಕ್ಕೆ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ವಾಯ್ಸ್ ಯಾವಾಗೂ ಕ್ಲಿಯರಾಗಿ ಇಟ್ಕೋಬೇಕು ವೋಕಲ್ ಕಾರ್ಡ್ನ, ಆಯಿತಾ? ಸೇರಗ ಬೇರಳಿನಲ್ಲಿ ಸುತ್ತಿ ಜಡೆಯ ತುದಿಯ ಕೆನ್ನೆ ಗೊತ್ತಿ ಜುಮ್ಮುಗೂಡುವ ಮುಖವನೆತ್ತಿ ಕಣ್ಣ ಮುಚ್ಚುತ್ತಿದ್ದಳು. ಅದು ಬರಬಾರ್ದು. ಅದನ್ನು ಅವಾಯ್ಡ್ ಮಾಡೋದು ಹೇಗೆ ಅಂತ ಒಂದಷ್ಟು ಕ್ಲಾಸಸ್ಸು ಆ ಥರ ಈ ಥರ ತೊಗೊಂಡು ಕಂಟ್ರೋಲ್ ಮಾಡ್ಕೋಬೇಕಮ್ಮ. ಇಲ್ಲಾಂದರೆ ಹಾಡು ಇಂಪಾಗಿ ಕೇಳಿಸಲ್ಲ. ನೀವು ಎಷ್ಟೇ ಚೆನ್ನಾಗಿ ಹಾಡಿದ್ರೂ ಆ ಮಧ್ಯದ ಒಂದು ಒಡ್ಕಲ್ ವಾಯ್ಸ್ ಬರ್ತಾಯಿದ್ರೆ ಏನೋ ಒಂಥರ ಎಲ್ಲ ಅಲ್ಲಿ ಹೋಯ್ತು ಆ ಥರ ಅನಿಸುತ್ತೆ, ಆಯಿತಾ? ಅದನ್ನು ಯು ಹ್ಯಾವ್ ಟು ಟೇಕ್ ಕೇರ್. ಓಕೆ, ಚೆನ್ನಾಗಿ ಅಭ್ಯಾಸ ಮಾಡಮ್ಮ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಸರ್ ಸೇಮ್ ನಮ್ಮ ಸೈಡಿಂದ ಅದೇನೆ, ಚಾಯ್ ಅವ್ರು ಏನು ಹೇಳಿದಾರೆ ಅದೇನೆ. ಒಳ್ಳೆ ಮೆಲೋಡಿ ವಾಯ್ಸ್ ಇದೆ, ಅದೇ ಸ್ವಲ್ಪ ಕರೆಕ್ಟ್ ಮಾಡ್ಕೋಬೇಕು. ಆಮೇಲೆ ಶ್ರುತಿಬದ್ಧವಾಗಿ ಹಾಡಿದಿರಿ, ಚೆನ್ನಾಗಿ ಹಾಡಿದಿರಿ. ಪ್ರಾಕ್ಟೀಸ್ ಸ್ವಲ್ಪ ಜಾಸ್ತಿ ಮಾಡಬೇಕಷ್ಟೆ. ದೋಸೆ ತಿನ್ನೋದು ಕಡಿಮೆ ಮಾಡಬೇಕು. ಸರ್ ಡಿಟೋ ನನಗೂ ಅದೇ ಮಾತಾ? ಹೌದು, ಇಲ್ಲಾಂದ್ರೆ ನೀವು ಸಣ್ಣ ಆಗದ್ ಯಾವಾಗ? ಥ್ಯಾಂಕ್ ಯು ಸರ್. ಚಿತ್ರ, ನಾನು ನನ್ನ ಹೆಂಡತಿ. ಯಾರೇ ನೀನು? ಹೆಂಡತಿ ಅಂದ್ಬಿಟ್ಟು ಯಾರೇ ಅಂತೀರಾ? ಯಾರೇ ನೀನು ರೋಜಾ ಹೂವೇ ಅಂದೆ. ಓಕೆ. ಈ ಹಾಡನ್ನ ಹಾಡೋದಕ್ಕೆ ಬರ್ತಿದ್ದಾರೆ ಆಕಾಶ್. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚೆಲುವೆ, ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ಕೂಡಿಕೊಂಡಿದ್ದಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿದ್ದಂತೆ. ಯಾರ ನೀನು ರೋಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚೆಲುವೆ, ಚೆಲುವಿನ ಹೂವೆ. ಹೂವಿನಲ್ಲಿ ಹೆಣ್ಣಿನ ಅಂದ ನೋಡು, ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು, ಹೆಣ್ಣೆ ಹೂವೆಂದು ಪ್ರೀತಿ ಮಾಡು, ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು, ಸಂಗೀತಕ್ಕೆ ಸ್ಫೂರ್ತಿ ಹೆಣ್ಣು ನೋಡು, ಹೆಣ್ಣೆ ಸಂಗೀತವೆಂದು ಹಾಡು. ಅರೆ
ಜಾಲಿ ಮಾಡು ಲೈಫಲ್ಲಿ ಸೌಗಂಧ ಸೌಂದರ್ಯ ಸಂಗೀತ ನಿನ್ನದು ಯಾರ ನೀನು ರೋಜಾ ಹೂವೆ ಯಾರ ನೀನು ಮಲ್ಲಿಗೆ ಹೂವೆ ಹೇಳೆ ಓ ಚೆಲುವೆ ಚೆಲುವಿನ ಹೂವೆ ಸೌಗಂಧ ಹೂವಲ್ಲಿ ಕೂಡಿಕೊಂಡಿತ್ತಂತೆ ಸೌಂದರ್ಯ ಹೆಣ್ಣಲ್ಲಿ ತುಂಬಿಕೊಂಡಿತ್ತಂತೆ ಸಂಗೀತ ನನ್ನಲ್ಲಿ ಸೇರಿಕೊಂಡಿತ್ತಂತೆ ಹಾ ಹಾ ला 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 है जा 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 है ला 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 है जा 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 है दरनना 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 ಏನ್ರಿ ಅದು ಜೋಶ ನಿಮ್ದು ಸಖತ್ತಾಗಿತ್ತು. ರವಿಚಂದ್ರನ್ ಸರ್ ಸಾಂಗ್ ಅಲ್ವಾ ಹಾಗೆ. ಅಯ್ಯೋ ಅದು ಅಯ್ಯೋ ಆಕ್ಚುಲಿ ಹೂವು ಅಂತ ಬರ್ತಿದ್ದ ಹಾಗೆ ನಮಗೆ ಫಸ್ಟ್ ಜ್ಞಾಪಕ ಬರೋದು ರವಿಚಂದ್ರನ್ ಸರ್. ಅವ್ರಿಗೊಂದು ಜೋರ್ ಚಪ್ಪಾಳೆ. ಅದರಲ್ಲೂ ಗುಲಾಬಿ ಅಂತ ಬಂದ್ರೆ ಇನ್ಯಾರು ಆ ಜಾಗ ತುಂಬಕ್ ಸಾಧ್ಯನೇ ಇಲ್ಲ. ರವಿಚಂದ್ರನ್ ಸರ್ ಬಟ್ ತುಂಬಾ ಚೆನ್ನಾಗಿ ಹಾಡಿದ್ರಿ ಅಂಡ್ ವಿತ್ ಆಲ್ ಬಾಡಿ ಲ್ಯಾಂಗ್ವೇಜ್ ಆಲ್ಸೋ ಸಖತ್ತಾಗಿ ಎಂಜಾಯ್ ಮಾಡಿ ಹಾಡಿದ್ರಿ. ಥ್ಯಾಂಕ್ ಯು. ಅನೋ ಅದಕ್ಕೆ ನಾನು ಚೆಕ್ ಮಾಡಿದ್ದು ಫಸ್ಟ್. ಓಕೆ ಓವರ್ ಟು ಛಾಯಾ ಮ್ಯಾಮ್. ನಮಸ್ತೆ ಆಕಾಶ್. ನಮಸ್ತೆ ಮೇಡಮ್. ಚೆನ್ನಾಗಿ ಹಾಡ್ದೆಪ್ಪ ಬಟ್ ಸಾಹಿತ್ಯ ಒಂಚೂರು ಗಮನಿಸ್ಬೇಕು ಕಂದ. ಏನು ಗೊತ್ತಾ, ಯಾರೇ ನೀನು ರೋಜಾ ಹೂವೆ ಯಾರೇ ನೀನು ನೂ ಅಂತ ಕೇಳಿಸ್ಲಿಲ್ಲ, ನೀನು ಹೂ ಅಂತ ಕೇಳಿಸ್ತಿತ್ತು ನಮಗೆ ಹೆಡ್ಫೋನಲ್ಲಿ. ನೀನು ಬರಬೇಕು ಕರೆಕ್ಟಾಗಿ, ಸಾಹಿತ್ಯ ಕರೆಕ್ಟಾಗಿ ಹಾಡಬೇಕಪ್ಪ. ಅದೇ ಹಾಡು ಜೋಶ್ ಚೆನ್ನಾಗಿತ್ತು, ನೀವು ಹಾಡಿದ್ದು ಫೋರ್ಸು ಥ್ರೋ ಎಲ್ಲ ಚೆನ್ನಾಗಿತ್ತು. ಅಂದರೆ ನೀವು ಪರ್ಫಾಮೆನ್ಸ್ ಮಾಡ್ತಾ ಇದ್ರಲ್ಲ ಆವಾಗ ಒಂಚೂರು ಸಾಹಿತ್ಯದ ಕಡೆ ಗಮನ ಕೊಡಲಿಲ್ಲ ಅಂತ ಅನಿಸ್ತು. ಸುಮಾರು ಕಡೆ ನೀನು ಅನ್ನೋದು ನೀನು ಅಂತ ಹೂ ಕೇಳಿಸ್ತಿತ್ತು, ಅದೊಂಚೂರು ಕರೆಕ್ಟ್ ಮಾಡ್ಕೋಬೇಕಪ್ಪ. ಆಯಿತಾ? ಯಾರೆ ನೀನು ರೋಜಾ ಹೂವೆ ಯಾರೆ ನೀನು ಮಲ್ಲಿಗೆ ಹೂವೆ ಹೇಳೆ ಓ ಚೆಲುವೆ ಚೆಲುವಿನ ಹೂವೆ. ಯಾರೇ ನೀನು ಅದು ಅಲ್ವಾ, ಅದು ಹೂ ಬರಬಾರ್ದು. ಆಯಿತಾ? ಅದೊಂಚೂರು ಇಂಪ್ರೂವ್ ಮಾಡ್ತಾ ಇತ್ತು. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಮನೋಹರ್ ಸರ್. ಆಕಾಶ್, ಹಾಂ ಸರ್. ಬೇರೆ ಹಾಡುಗಳೆಲ್ಲ ಹಾಡ್ತೀರಾ ನೀವು? ಹಾಂ ಸರ್. ಭಾವಗೀತೆ ಹಾಡ್ತೀರಾ? ಹಾಂ ಸರ್ ಹಾಡ್ತೀನಿ ಸರ್. ಒಂದು ಪಲ್ಲವಿ ಯಾವ್ದಾರು ಹಾಡಿ. ಬಾಯಲ್ಲಿ ಸಂಭವಿಸು ಎಂದನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಎಂದನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಆಕಾಶ್, ಹೃದಯ ಅಲ್ಲಪ್ಪ ಹೃದಯ. ನೀವು ಹೃದಯ ಹೃದಯ ಅಂತ ಹೇಳ್ತಾ ಇದ್ರಿ. ಆ ಥರ ಅಕ್ಷರಗಳು ಅದೆಲ್ಲ ಉಚ್ಚಾರಗಳು ಅದೆಲ್ಲ ಸ್ವಲ್ಪ ಸರಿ ಮಾಡ್ಕೋಬೇಕು. ಒಳ್ಳೆ ವಾಯ್ಸ್ ಇದೆ, ಸ್ವಲ್ಪ ಸಂಗೀತ ಅಭ್ಯಾಸ ಮಾಡಿ. ಓಕೆ ಸರ್. ಆವಾಗ ಚೆನ್ನಾಗಿ ಬರುತ್ತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಚಿತ್ರ KGF ಹಾಡು ಜೋಕೆ ನಾನು ಬಳ್ಳಿಯ ಮಿಂಚು ಅಂತ ಹಾಡ್ಲಿಕ್ಕೆ ಬರ್ತಿದ್ದಾರೆ. ಪ್ಲೀಸ್ ವೆಲ್ಕಮ್ ಸಹನಾ. ಜೋಕೆ ನಾನು ಬಳ್ಳಿಯ ಮಿಂಚು ಕಣ್ಣು ಕತ್ತಿಯ ಅಂಚು ಬಲೆಗೆ ಬಿದ್ದಾಗ ನೀ ಅರಳಿ ಸಂಚು ಜೋ
ಅಲ್ಲಿ ಈ ತರ ಹಾಡು ಹೇಳಕ್ ಇಷ್ಟ ಆಯ್ತಾ? ಈ ಧಾಟಿ ಇಲ್ಲಿ ಬೇಸಿಕಲಿ ಈ ಫಿಲಮ್ ಅಲ್ಲಿದೆ ಅಲ್ಲ ಅದಕ್ಕೆ ಈ ಧಾಟಿ ನಿಮ್ಗೆ ಇಷ್ಟನಾ? ಬಟ್ ನಾನು ಈ ಥರ ಹಾಡಲ್ಲ, ಸೈಲೆಂಟ್ ಸಾಂಗ್ಸ್ ತುಂಬ ಇಷ್ಟ. Okay. ಬಟ್ ಈ ಹಾಡು ಹಳೇದಲ್ವಾ, ಅದಕ್ಕೆ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ಅದಕ್ಕೆ ಕೇಳಿದ್ದು ಎಲ್ಲಾರ್ ಈಶ್ವರಿ ಅವ್ರು ಹಾಡಿದ ಇನ್ಸ್ಪಿರೇಷನ್ ಅಂತ. ಬಟ್ ಎನಿವೇಸ್ ಹೇಳೋಣ, ನಮ್ಮ ಜಡ್ಜಸ್ ಏನು ಹೇಳ್ತಾರೆ. ಮನೋಹರ್ ಸರ್, ಇನ್ನು ಎಕ್ಸ್ಪ್ರೆಷನ್ ಇದ್ದಿದ್ರೆ ಚೆನ್ನಾಗಿರೋದು, ಯಾಕಂದರೆ ಅದರಲ್ಲಿ ಸ್ವಲ್ಪ ವೆಸ್ಟರ್ನ್ ಸ್ಟೈಲಲ್ಲೇ ಇದೆ. ಮಧ್ಯೆ ಮಧ್ಯೆ ಬಂದಿದೆ, ಥ್ರೂ ಔಟ್ ಬರಲಿಲ್ಲ. ಇನ್ನು ಸ್ವಲ್ಪ ಬಂದರೆ ಇನ್ನೂ ಚೆನ್ನಾಗಿರೋದು. ಮ್ಯಾಮ್ ನಮಸ್ತೆ ಸಹನಾ. ನಮಸ್ತೆ. ಅದೇ ಸಾಂಗ್ ಸೆಲೆಕ್ಷನ್ನು ನಿಮ್ಮ ವಾಯ್ಸ್ಗೆ ಅದೇ ಇನ್ನೂ ಸ್ವಲ್ಪ ಪ್ರಯತ್ನ ಬೇಕಮ್ಮ. ಬಲೆಗೆ ಬಿದ್ದಾಗ ನೀ ಅಲ್ಲೆಲ್ಲ ಸ್ವಲ್ಪ ಶ್ರುತಿ ಸೇರಿಸ್ಬೇಕಿತ್ತು. ಆ್ಯಂಡ್ ಇನ್ನೊಂಚೂರು ಅಭ್ಯಾಸ ಮಾಡಪ್ಪ, ಸರಿ ಹೋಗುತ್ತೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಬಂದಿತು ಕುತೂಹಲಕಾರಿಯಾದಂಥ ಸಮಯ, ದಟ್ ಇಸ್ ಜಡ್ಜ್ಮೆಂಟ್ ಸಮಯ. ಎಸ್, ಸೊ ಯಾರು ಆಯ್ಕೆಯಾಗಿದ್ದಾರೆ ನೋಡೋಣ. ಅದಕ್ಕೂ ಮುಂಚೆ ಎಲ್ಲ ಸ್ಪರ್ಧಿಗಳನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಜೋರ ಚಪ್ಪಾಳೆ ಮೂಲಕ ಬನ್ನಿ ಎಲ್ರು. ತೀರ್ಪುಗಾರರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. BR ಛಾಯಾ ಮ್ಯಾಮ್ ಹಾಗೂ ವಿ ಮನೋಹರ್ ಸರ್. ಚಪ್ಪಾಳೆ. ಸರ್, ನಮ್ಮ ದಾವಣಗೆರೆ ಜಿಲ್ಲೆ, ಸೊ ಇಲ್ಲಿ ಯಾರನ್ನ ಆಯ್ಕೆ ಮಾಡಿದ್ದೀರಿ ಮ್ಯಾಮ್? ದಾವಣಗೆರೆಯ ಒಂದು ಕರ್ನಾಟಕದ ಕೇಂದ್ರ ಭಾಗ, ಹೃದಯ ಭಾಗ ಅಂತ ಹೇಳ್ಬೋದು. ಇಲ್ಲಿ ಎಲ್ಲದಕ್ಕೂ ಇದು ಹೆಸರು ಮಾಡಿದೆ. ಸಂಗೀತದಲ್ಲಿ ಕೂಡ ಇಲ್ಲಿ ಅನೇಕ ವಿದ್ವಾಂಸರಿದ್ದಾರೆ. ಅಂಥ ಊರಿಂದ ಬಂದಿದ್ದಾರೆ. ಹಾಗಾಗಿ ಎಲ್ಲ ನುರಿತ ಗಾಯಕರೇ ಇದ್ದಾರೆ. ಮಾಮೂಲಿ ನಮಗೆ ನಮ್ಮ ಕಷ್ಟ ಇಲ್ಲಿ ಪಾಪ ಪ್ರತಿ ಸಲ ಒಂದೊಂದು ಜಿಲ್ಲೆಯಿಂದ ಹಾಡಿದಾಗಲೂ ಇವ್ರಿಗೆ ಕಷ್ಟ ಎಕ್ಸ್ಟ್ರಾ ಬೆಣ್ಣೆ ಥರ ಹಂಗೆ ನುಂಗ್ಬಿಡಿ. ಬಟ್ ಏನು ಗೊತ್ತಾ, ಸ್ಪರ್ಧಿಗಳೇನು ಬೇಜಾರು ಮಾಡ್ಕೊಳ್ಳೋದು ಬೇಡ. ಅವ್ರ ಅಪಿಯರೆನ್ಸ್ ಇದ್ದೇ ಇರುತ್ತಲ್ಲ ಚಾನಲಲ್ಲಿ, ಹಾಡೇ ಹಾಡ್ತಾರಲ್ಲ, ಚಂದನದಲ್ಲಿ ಬಂದೇ ಬರ್ತಾರಲ್ಲ. ಸೊ ಒಂದು ಪರ್ಫಾರ್ಮೆನ್ಸ್ ಅಂತಾನೆ ಅನ್ಕೋಬೋದು ಅವರು ಅಲ್ವಾ? ಗೆಲ್ಲೋದು ಸೋಲೋದು ವಿಷಯವೇ ಅಲ್ಲ. ಇಲ್ಲಿ ಕಾಣಿಸ್ಕೊಳ್ಳೋದೆ, ಚಂದನದಲ್ಲಿ ಕಾಣಿಸ್ಕೊಳ್ಳೋದೇ ಒಂದು ಹೆಗ್ಗಳಿಕೆ. ಯಾಕಂದರೆ ಚಂದನ ಕರ್ನಾಟಕದಾದ್ಯಂತ ಎಲ್ಲ ನೋಡ್ತಾರೆ, ಕೋಟ್ಯಾಂತರ ವೀಕ್ಷಕರಿದ್ದಾರೆ. ಅಲ್ಲಿ ಕಾಣಿಸ್ಕೊಳ್ಳೋದೇ ಒಂದು 52 ದೇಶಗಳಲ್ಲಿ ನೋಡ್ತಾರೆ. 52 ದೇಶ. ಹೇಳ್ಬಿಡ್ಲಾ? ಹೇಳಿ. ಹಸೀನಾ, ಸೇರಗ ಬೇರಳಿನಲ್ಲಿ ಸುತ್ತಿ, ಮತ್ತು ದುರ್ಗೇಶ್. ಉಸಿರಿನ ಒಡತಿ ಮರೆತರೆ ನಿನ್ನ. ಆಯ್ಕೆಯಾದಂತ ಸ್ಪರ್ಧಿಗಳು ದುರ್ಗೇಶ್ ಹಾಗೂ ಹಸೀನಾ ಬೇಗಂ. ಜೋರ್ ಚಪ್ಪಾಳೆ. ಮಿಕ್ದವ್ರು ಚೆನ್ನಾಗಿ ಹಾಡಿಲ್ಲ ಅಂತಲ್ಲ, ಇವತ್ತಿನ ದಿವಸ ಅವ್ರದ್ದಲ್ಲ ಅಷ್ಟೇ. ನೆಕ್ಸ್ಟು ನಿಮಗೂ ಅವಕಾಶಗಳು ಬರುತ್ತೆ. ಆಲ್ ದ ಬೆಸ್ಟ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮುಂದೇನು ಕೆಲವ್ರಿಗೆ ಹೌದು ಇದ್ದಾರೆ ಇಲ್ಲಿ. ಇವತ್ತು ಕೂಡ ಒಳ್ಳೊಳ್ಳೆ ಗಾಯಕರು ಇದ್ದರು. ಮುಂದಿನ ಇದರಲ್ಲಿ ಅವಕಾಶ ಆಗ್ಬೋದು. ಅವ್ರಿಗೂ ಫೋನ್ ಕಾಲ್ ಬರಬಹುದು. ಆಲ್ ದ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್. ಗುಡ್ ಲಕ್. ಗುಡ್ ಲಕ್. ಸೊ ಪ್ರೂವ್ ಆಗೋದ್ರು ಸರ್ ಇವರು ಇದೇ ಏಜ್ ಲಿಮಿಟಲ್ಲಿ ಬರ್ತಾರೆ ಅಂತ. ಯಾಕಂದ್ರೆ ಜಡ್ಜಸ್ ಹೇಳಿದ್ಮೇಲೆ ಮುಗೀತು. ಮುಂದಿನ ಸಂಚಿಕೆಯಲ್ಲಿ ನಾವು ನಿಮ್ಮನ್ನ ಭೇಟಿ ಮಾಡ್ತೀವಿ. ನಾನು ನಿಮ್ಮ ಹೋಸ್ಟ್ ಅಂಡ್ ದೋಸ್ತ್ ನಮಿತಾ ರಾವ್, ವಿಕ್ರಮ್ ಸೂರಿ ಸೈನಿಂಗ್ ಆಫ್. ನೋಡ್ತಾ ಇರಿ DD ಚಂದನ, ಕೇಳ್ತಾ ಇರಿ ಗಾನ ಚಂದನ.